ಮೈಸೂರಲ್ಲೇ ಹುಟ್ಟಿ ಬೆಳೆದ ಆ್ಯಂಟೋಗೆ 28 ವರ್ಷಗಳ ನಂತರ ಫಸ್ಟ್ ಟೈಮು ನಮ್ಮ ಚಾಮುಂಡಿ ಬೆಟ್ಟನ ಹತ್ತಿಸ್ತಾ ಇದೀವಿ ಸ್ವಾಮಿ. ಅದರಲ್ಲಿ 2 ಕಳೆದು ಬಿಡಿ ಕೋವಿಡ್, ಮಿಕ್ಕಿದ ಇನ್ನೊಂದು 18 ಕಳೆದು ಬಿಡಿ. ಇರೋ 365 ದಿನದಲ್ಲಿ 60 ಸಂಡೆ ಉಳಿದಿದೆಷ್ಟು? ಯಾಕಂದ್ರೆ ಎಜುಕೇಶನ್. ಇನ್ನೊಂದು 50 ತೆಗೆದ್ಬಿಡಿ, ಇದು ಸಂಡೇ ಮಂಡೇ ಬಿಡಿ. ಇದ್ದಿದ್ದೊಂದು 200 ದಿನದಲ್ಲಿ ನಾನು ಹತ್ಬೋದು ತಾನೆ. ಹತ್ಬೇಕಿತ್ತು. ಅದು ಕರ್ನಾಟಕದ ಪರ್ವತನ ಹತ್ಸಿದೀವಿ, ಬಟ್ ಚಾಮುಂಡಿ ಬೆಟ್ಟನ ಹತ್ತಿರ್ಲಿಲ್ಲ. ಸೊ ನಾವು ಎಷ್ಟೊಂದ್ಸರಿ ಹೋಗ್ಬೇಕಾರೆ ನನ್ನೂ ಕರ್ಕೊಂಡೋಗಿ ಅಂತ ಬಂದು ಹೇಳ್ತಾ ಇದ್ದ ಆಂಟೋ. ಸೊ ಫೈನಲಿ ಇವತ್ತು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬಿಡು. ಬೇಡ, ನಾನೇ ಬರ್ತೀನಿ. ಪಡ್ಕೊಳ್ಳೋದು ಕೇಳಿಸ್ತಾ ಇದ್ವಿ. ಇಷ್ಟು ದಿನ ನಿಂಗೆ ಗೊತ್ತಿರಲಿಲ್ಲ ನಿಮ್ಗೆ ಹೃದಯ ಇದೆ ಅಂತ. ಮತ್ತೆ ನಾವು ವ್ಯೂ ಪಾಯಿಂಟ್ ಅಲ್ಲಿ ನಿಂತು ಆ ಟೈಮ್ ಎಲ್ಲ ರಿಮೂವ್ ಮಾಡಿ ಹೋದ್ರೆ ಸ್ವಾಮಿ ಹೇಗಿದೆ ವ್ಯೂ ಪಾಯಿಂಟ್? ಸಾಕಾಗೈತೆ ಸ್ವಾಮಿ, ಸಾಕಾಗೈತೆ. ಸ್ವಲ್ಪ ಹಿಂಗ್ ಮಾಡೋಣ. ನಿಜ ಆಗುತ್ತೆ. ಇಲ್ಲಿ ಗೊತ್ತಾ ಮಚ್ಚ, ಅಲ್ಲಿ ಕಾಣ್ತೈತೆ ನಾವು, ಅಲ್ಲಿ ಬಂಡೆ ಅಲ್ಲೈತಲ್ಲ, ಅಲ್ಲೋಗೋಣ. ಬರ್ತಾ ಇಳಿಬೇಕಾರೆ ಅಲ್ಲಿ ಹೋಗ್ಬೋದು. ಮಚ್ಚ ಹೋಗಿಲ್ಲ. ಏಯ್ ಬೇಡ, ನೋಡ ಇನ್ನು ಬ್ಲರ್ ಇಮೇಜ್ ಇದೆ. ಸ್ವಲ್ಪ ಓಪನ್ ಹೌಸ್ ಝೂಮ್ ಹಾಕಿ. ಓಪನ್ ಹೌಸ್ ಕಾಣುತ್ತೆ ಸ್ವಾಮಿ. ಒಂದ್ ಮರ ಇದೆ ಮುಚ್ಕೊಂಡ್ಬಿಡುತ್ತೆ. ಅಲ್ಲಿ ಒಂದ್ ಮರ ಇದೆ ನಮ್ದು. ಅಲ್ಲಿ ಒಂದು ಲೈಟ್ ಹಾಕ್ಬಿಟ್ಬಿಡವ ಮೇಲೆ. ಏನ್ ಮಾಡಿದ್ರೆ ಕಾಣುತ್ತೆ ಗೊತ್ತಾ? ಆ ಮೇಲೆ ಒಂದು ಫ್ಲಾಗ್ ಈಗ ಆರಿಸ್ಬೇಕು, ಅವಾಗ ಕಾಣುತ್ತೆ. ಅದು ಹೈಟ್ ಅಲ್ಲಿ ಆರಿಸಿದ್ರೆ ಕಾಣುತ್ತೆ, ನಿಜ ಕಾಣುತ್ತೆ. ಎಲ್ಲಿ ಇವತ್ತು ಎಕ್ಸಾಕ್ಟ್ಲಿ ಇಲ್ಲಿ ಬ್ಲೂದೊಂದು ಇದು ಕಾಣ್ತೈತೆ ನೋಡೋದು. ಕಾಣ್ತಿಲ್ಲ ಸ್ವಾಮಿ. ಇಲ್ಲೊಂದು ಬ್ಲೂ ಐತೆ. ನೀವು ಇದಲ್ಲ ಅಲ್ಲ ಕೇಳಿಸ್ಕೊ. ಅದು ಅಶೋಕಪುರಂ ರೈಲ್ವೆ ಸ್ಟೇಷನ್. ಅದು ಅಶೋಕಪುರಂ ರೈಲ್ವೆ ಸ್ಟೇಷನ್ ಇಂದ ಜಸ್ಟ್ ಎಕ್ಸಾಕ್ಟ್ಲಿ ಆ ಕಡೆಗೆ ಮನೆ. ಮೈಸೂರು ಬೆಳಕಾಬಿಟ್ಟೈತಲ್ವಾ? ಹಿಂಗ್ ಗೊತ್ತು ನಂಗೆ ಆಶ್ಚರ್ಯ ಆಗ್ತಿರೋದು. ಅಲ್ಲಿನೂ ಡಂಪ್ ಯಾರ್ಡ್ ಇದೆ, ಆ ಕಡೆ ಮನೆಗಳಿಲ್ಲ. ಇಲ್ಲೆಲ್ಲ ಯಾಕೆ ಮನೆಗಳಿಲ್ಲ? ಇಲ್ಲಿ ತೋಟ ಬಂದ್ಬಿಟ್ಟಿದೆ ಮಧ್ಯೆ. ಒಳ್ಳೇದ್ ಮಚ್ಚ ಮನೆ ಇಲ್ಲದೆ ಇರೋದು. ಒಳ್ಳೇದು ಕರೆಕ್ಟು, ಬಟ್ ಕ್ವಶನ್ ಅದಿನ್ನೂ ಅಕ್ವೈರ್ ಮಾಡಿಲ್ಲ. ಅಕ್ವೈರ್ ಮಾಡಕ್ ನಿಂತ್ರೆ ಅಕ್ವೈರ್ ಆಗ್ಬಿಡುತ್ತೆ. ಈ ಕಡೆ ಮಾಡೋರೆ, ಆ ಕಡೆ ಶುರು ಮಾಡೋರೆ. ಏರಿಯಾನ ಮುಟ್ಟೆ ಇಲ್ಲ, ಮನೆಗಳೇ ಇಲ್ಲ. ಅಲ್ಲೆಲ್ಲ ಮನೆಗಳು ಬಂದ್ರೆ ಮಚ್ಚ ಅಲ್ಲಿ ಬೆಟ್ಟ ಆಯ್ತು ನೋಡಲ್, ತಿಪ್ಪೆ ಬೆಟ್ಟ. ಅದು ದೊಡ್ಡದಾಗುತ್ತೆ. ಕರೆಕ್ಟ್. ಅದನ್ನ ಟ್ರಕ್ಕಿಂಗ್ ಮಾಡೋದು. ಈ ಫ್ಲಾಟ್ಗಳೈತಲ್ಲ ಅಲ್ಲಿ ದೂರದಲ್ಲಿ, ಅವ್ರಗಳಿಗೆಲ್ಲ ಇದ್ರ ಸ್ಮೆಲ್ ಹೋಯ್ತದೆ ಗಾಳಿಗೆ. ತಿಪ್ಪೆ ಇರೋದಕ್ಕೆ ಸೈಟ್ ವ್ಯಾಲ್ಯೂ ಫುಲ್ ಕಮ್ಮಿ. ಯಾರು ಅಕ್ವೇರೇ ಮಾಡಲ್ಲ, ತಗೋತಾನೆ ಇಲ್ಲ. ಅಲ್ಲೆಲ್ಲ ಖಾಲಿ ಇದಾವೆ. ಸಮ್ಮರಲ್ಲಿ ಆ ಮೇನ್ ರೋಡ್ಗೆ ಹೆಂಗ್ ಗಾಳಿ ತೂರ್ಕ ಬತ್ತಿತ್ತು ಅಂದ್ರೆ ಆ ಟೈಮಲ್ಲೇ ಬೆಂಕಿ ಹಾಕಿದ್ದು ಅದು ಇಡೀ ಬೆಟ್ಟಕ್ಕೆ. ಗಾಳಿಗೆ ಆರ್ಕ ಬಂದು ಮೇನ್ ರೋಡ್ ಊಟಿ ಈ ರೋಡ್ ಐತಲ್ಲ ನಗರ ರೋಡು, ಅಲ್ಲಿಗೆ ಆರ್ಕ ಬತ್ತಿತ್ತು ಕಸಗಳೆಲ್ಲ. ಅವಾಗ ಬೆಂಕಿ ಹಾಕ್ಬಿಟ್ರು. ನಾವಲ್ಲಿ ಕ್ರಿಕೆಟ್ ಆಡ್ತಾ ಇದೀವಿ, ಹೊಗೆ ಬಂತು ಮೇಲಿಂದ, ಕೊರ್ಗೆ ಹೊಗೆ. ಗೊತ್ತಾಯ್ತು ಅದ್ರದ್ದೇ ಅದು ಅಂತ. ಅದು 2-3 ದಿವಸ ಉರ್ದೈತದು. ಶಂಕದ ಉಳಕ್ಕೆ ಫೋಟೋ ಶೂಟ್ ನಡೀತಾ ಇದೆ. ಅರ್ಲಿ ಮಾರ್ನಿಂಗ್ ಶೂಟ್. ಮೆಟ್ಲಿಂದ ಹತ್ತಿಕೊಂಡು ಬಂದ ಮೇಲೆ ಗೋಪುರ ಹೇಗೆ ಕಾಣ್ತಾ ಇದೆ ನಿಮ್ಗೆ? ಚೆನ್ನಾಗಿ ಅನಿಸ್ತಾ ಇದೆಯಾ? ಇದು ಕರೆಕ್ಟ್ ರೂಟ್ ಅನ್ಕೋತೀನಿ. ಗಾಡಿಯಲ್ಲಿ ಬಂದ್ಬಿಡೋದಲ್ಲ, ಬಟ್ ನಾಳೆ ನಾನು ಗಾಡಿಯಲ್ಲೇ ಬರೋದು. ನೋಡಿ, ಇದು ನಮ್ಮ ನಾರ್ಮಲ್ ಅಡ್ಡ ಸ್ವಾಮಿ. ಇದು ಸಖತ್ತಾಗೈತೆ. ಚಾಮುಂಡಿ ಬೆಟ್ಟಕ್ಕೆ ಹೆಂಗ್ ಬಂದ್ರು ಇಲ್ಲಿ ಬಂದು ಕುಂತು ಈ ಕಟ್ಟೆಲಿ ಹಿಂಗೆ ಗೋಪುರ ನೋಡಿದ್ರೆ ಚಂದ ಸ್ವಾಮಿ. ಆಮೇಲೆ ಇಲ್ಲಿ ಗೋಪುರ ನೋಡಿದ್ಮೇಲೆ ಹಿಂದೆ ತಿರುಗಿ ನೋಡ್ಬಿಡಿ ಸ್ವಾಮಿ. ನಮ್ಮ ಸ್ವಲ್ಪ ವೀಕ್ಷಕರಿಗೆ ಹೇಳಿ ಇದ್ರ ಬಗ್ಗೆ. ನಮ್ಗೆ ಇಲ್ಲಿ ಕೋತಿ ಎಲ್ಲ ಓಡಾಡ್ತಾ ಇದೆ ಜೊತೆಗೆ. ಸ್ವಾಮಿ ಇದಕ್ಕೆ ಏನಂತೀರಾ? ನಮ್ಮ ಸ್ವಚ್ಛ ನಗರಿ ಮೈಸೂರಿಗೆ ಚೂರು ನಾವು 3ನೇ ಜಾಗಕ್ಕೆ ಇದು ನೋಡ್ಬಿಟ್ಟೆ ಕೊಟ್ಟಿರ್ಬೇಕು. ನಾವು 1ನೇ ಜಾಗಕ್ಕೆ ಬರ್ಬೋದು. ಸ್ವಲ್ಪ ಎಲ್ಲರೂ ಕೈ ಚಾಚೋಣ ಹೇಳ್ಕೊತಾ ಇದ್ದೀವಿ. ನಂಗೆ ಬಂದಿಲ್ಲಿ ಕುತ್ಕೊಂಡಾಗೆಲ್ಲ ನೋಡಿ ಸ್ವಾಮಿ, ಹಿಂಗೆಲ್ಲ ನೋಡ್ಬಿಟ್ರೆ
ನೋಡ ನೋಡ ಎಷ್ಟು ಚಂದ. ಆದ್ರೆ ಹಿಂಗೆ ಹಿಂಗೆ ನೋಡಿ ನೋಡ. ಎಲ್ಲ ನೋಡಿ ನೋಡ ನೋಡ ಎಷ್ಟು ವಲಸು. ಆಹಾ ಎಷ್ಟು ಚಂದ. ಅಷ್ಟು ಚಂದ ಅಲ್ಲ. ಆದ್ರೆ ಇಲ್ಲಿ ನೋಡಿ ಪಾಪ ಗೌರಿ ತಿಂತಿದೆ. ಅಲ್ಲಿ ನೋಡಲಿ ಕೋತಿಗಳೆಲ್ಲ ನೋಡಲಿ, ಕೋತಿಗಳೆಲ್ಲ ಬಂದ್ಬಿಟ್ಟು ಆ ಪ್ಲಾಸ್ಟಿಕ್ ತಿನ್ನುತ್ತೆ. ಹೌದು, ಈ ಹಸುಗಳೆಲ್ಲ ಹಾಲು ಕೊಡೋ ಹಸುಗಳು ಪ್ಲಾಸ್ಟಿಕ್ ತಿಂದ್ರೆ